ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗ ಸೂರಜ್ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಬಂಧುಗಳಿಗೆ ನಮಸ್ಕಾರ. ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಯ್ ಗಾಯ್ಸ್, ನಾನು ರೆಡಿಯಾಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗಿದ್ದೆ ಜಿಗ್ನಿಗೆ. ನಾಳೆ ಒಂದು ನನಗೆ ಫ್ಲವರ್ ಡೆಕೋರೇಷನ್ ಆರ್ಡ್ರ್ ಇತ್ತು. ಸೊ ನಾಮಕರಣ ಇರೋದ್ರಿಂದ ನೇಮಿಂಗ್ ಬೋರ್ಡ್ ಬೇಕಾಗಿತ್ತು. ಸೊ ತೊಗೊಂಬರೋಣ ಅಂತ ಹೋದೆ ಗಾಯ್ಸ್. ಅಲ್ಲಿ ರೆಡಿ ಇರಲಿಲ್ಲ, ಬಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಆರ್ಡ್ರೆಲ್ಲ ಕೊಟ್ಬಿಟ್ಟು ಬಂದೆ ಗಾಯ್ಸ್. ಆರ್ಟ್ ಶೇಪಲ್ಲಿ ನನಗೆ ಒಂದು ಬೇಕಾಗಿತ್ತು. ಇಲ್ಲಿ ನೋಡಿ ಗಾಯ್ಸ್, ನಿಮಗೆ ಯಾವ ಥರ ಬೇಕಾದರೂ ನಿಮಗೆ ಇಲ್ಲಿ ಥರ್ಮಾಕೋಲಲ್ಲಿ ಇವರು ಆರ್ಟ್ ಮಾಡಿಕೊಡ್ತಾರೆ ಗಾಯ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಯಾವ ಫೆಸ್ಟಿವಲ್ ಆಗಿರ್ಬೋದು, ಮನೆಯಲ್ಲಿ ಏನೇ ಫಂಕ್ಷನ್ ಇದ್ದರೂ ಇವರೆಲ್ಲ ಥರದ್ದು ಇದು ಮಾಡಿಕೊಡ್ತಾರೆ ಗಾಯ್ಸ್. ನಾನು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ರಾಯಲ್ ಮಾರ್ಟ್ಗೆ. ನನಗೆ ರಾಯಲ್ ಮಾರ್ಟಲ್ಲಿ ಪ್ಲೇಟ್ ಬೇಕಾಗಿತ್ತು. ಸೊ ಪ್ಲೇಟ್ ಏನಕ್ಕೆ ಅಂತ ಹೇಳಿದ್ರೆ ನಾನು ನಾಳೆ ವೀಡಿಯೋಸಲ್ಲಿ ಹೇಳ್ತೀನಿ ಗಾಯ್ಸ್. ನಾನು ಪ್ಲೇಟೆಲ್ಲ ತೊಗೊಂಡು ಮನೆಗೆ ಬಂದೆ ಗಾಯ್ಸ್. ನಾನು ಮನೆಗೆ ಬರ್ತಿದ್ದಂಗೆ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಗಾಯ್ಸ್. ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಗಾಯ್ಸ್. ಸೊ ಇವತ್ತು ಅಮಾವಾಸ್ಯೆ ಐತಲ್ಲ, ಸೊ ಅದರಿಂದ ನಾವು ಬನ್ನೇಘಟ್ಟ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಗಾಯ್ಸ್. ಚಂಪಕಧಾಮ ದೇವಸ್ಥಾನ ನಿಮ್ಗೆ ಎಲ್ರಿಗೂ ಗೊತ್ತು. ಬನ್ನೇರಘಟ್ಟ ಅಂದರೆ ಫೇಮಸ್ ನ್ಯಾಷನಲ್ ಪಾರ್ಕು. ನ್ಯಾಷನಲ್ ಪಾರ್ಕ್ ಆದಮೇಲೆ ದೇವಸ್ಥಾನ ಚಂಪಕಧಾಮ ದೇವಸ್ಥಾನ ಅಂತ ಗಾಯ್ಸ್. ನಾನು ಆಗಾಗ ಹೋಗ್ತಾ ಇರ್ತೀನಿ ಗಾಯ್ಸ್. ನಾನು ಇವತ್ತು ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕರ್ಕೊಂಡೋದ್ರು. ಸೊ ಅದರಿಂದ ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆಯವರು ಎಲ್ಲರೂ ಹೋಗ್ತಾಯಿದ್ರಿ ಗಾಯ್ಸ್. ಹೋಗ್ತಾ ಇದ್ದಂಗೆ ಫಸ್ಟು ನಮಗೆ ಸಿಗೋದೆ ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನ ಗಾಯ್ಸ್. ಅದಾದಮೇಲೆ ನೆಕ್ಸ್ಟ್ ಸಿಗೋದೆ ನಮಗೆ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ನಮ್ಮ ಬನ್ನೇರಘಟ್ಟಕ್ಕೆ ಒಂದು ಇದು ಕ್ಷೇತ್ರ. ನಾವಿಲ್ಲಿ ಬನ್ನೇಘಟ್ಟದಲ್ಲಿರೋದು ನಮ್ಮ ಪುಣ್ಯ ಅಂತ ಹೇಳ್ಕೊಬೋದು. ಸೊ ದೂರ ಹೋಗೋಕ್ಕಿಂತ ನಮಗೆ ಇಲ್ಲಿ ಹತ್ತಿರದಲ್ಲಿರುವಂತಹ ಇದೊಂದು ಪುಣ್ಯಕ್ಷೇತ್ರ ನಮಗೊಂಥರ ಪುಣ್ಯ ಅನಿಸುತ್ತೆ. ನಮಗೆ ಟೈಮ್ ಸಿಕ್ಕಿದಾಗೆಲ್ಲ ಬರ್ತಾ ಇರ್ಬೋದು. ಏನೋ ಒಂಥರ ನೆಮ್ಮದಿ ಗಾಯ್ಸ್. ನೀವು ಇಲ್ಲಿ ವಿಸಿಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಗಾಯ್ಸ್. ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ ಗಾಯ್ಸ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆ ಜನ ಏನಿರಲಿಲ್ಲ. ಸೊ ಅದರಿಂದ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಬಂದ್ರಿ ಗಾಯ್ಸ್. ತುಂಬ ಚೆನ್ನಾಗಿತ್ತು ದರ್ಶನ ಗೈಸ್. ಹೆಂಗೋ ಫೋಟೋ ಹಿಡ್ಕೊಂಡು ನಾವು ಹೋಗಿದ್ದೆ ನೆಕ್ಸ್ಟ್ ಊಟಕ್ಕೆ ಗೈಸ್. ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ 11:30ಗೆ ಅನ್ನ ಸಂತರ್ಪಣೆ ಪ್ರತಿನಿತ್ಯ ಮಾಡ್ತಾರೆ ಗೈಸ್. ನೀವು ಯಾವಾಗಲಾದರೂ ಹೋದಾಗ ಊಟ ತಿನ್ಕೊಂಡೋಗಿ ಮಿಸ್ ಮಾಡಿಬಿಡ್ರಿ. ನಾನು ಹಾಗೆ ಚಾರ್ವಿಂಗ್ ಊಟ ತಿನ್ನಿಸ್ಕೊಂಡು ಐಸ್ ಕ್ರೀಮ್ ಕೇಳ್ತಾ ಇದ್ದ. ಐಸ್ ಕ್ರೀಮ್ ಕೊಡ್ಸೋಣ ಅಂತ ಬಂದೆ ಗೈಸ್. ಅವನು ಐಸ್ ಕ್ರೀಮ್ ತಿಂತಾ ಇದ್ದಂಗೆ ಹಂಗೆ ತರಲೆ ಮಾಡಿಕೊಂಡು ಬಂದ ಗೈಸ್. ಚಾರ್ವಿನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಚಾರ್ವಿನ್ಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ನಿಮ್ಗೆಲ್ರಿಗೂ ಗೊತ್ತು ಚಾರ್ವಿನ್ ಯಾರು ಅಂತ. ಚಾರ್ವಿನ್ ನಮ್ಮ ಚಿಕ್ಕಪ್ಪನ ಮಗ. ನನಗೆ ಮೋಸ್ಟ್ ಆಫ್ ದ ಫೇವ್ರೆಟ್ ಪರ್ಸನ್ ಅಂದರೆ ಚಾರ್ವಿನು ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಐಸ್ ಕ್ರೀಮ್ ತಿಂದ್ಬಿಟ್ಟು ಇವನು ಪ್ಲಾಸ್ಟಿಕ್ ಇಲ್ಲಾಂದರೆ ಅಲ್ಲಿ ಬಿಸಾಕಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೊಂದು ಡಬ್ಬ ಇದೆ, ಆ ಡಬ್ಬದಲ್ಲಿ ಹಾಕ್ತಾ ಇದ್ದಾನೆ. ನೀವು ಅಷ್ಟೇ ಚಾರ್ವಿನ್ ಥರನೇ ಪ್ಲಾಸ್ಟಿಕ್ನ ಇಲ್ಲಾಂದ್ರೆ ಅಲ್ಲಿ ಬಿಸಾಡಬೇಡಿ. ಎಲ್ಲರೂ ಪ್ಲಾಸ್ಟಿಕ್ನ ಒಂದು ಹತ್ರ ಹಾಕಿ ಗಾಯ್ಸ್. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಾರ್ವಿನ್ ತೇರನ್ನ ತಳ್ತಾ ಇದ್ದಾನೆ. ಬಟ್ ಅದು ಮೂವ್ ಆಗೋದು ಇಲ್ಲ, ಸುಮ್ಮನೆ ಅವನು ಕಾಮಿಡಿಗೆ ಗೈಸ್. ನಾವು ಹೋಗ್ತಾರೋ ನೆಕ್ಸ್ಟ್ ಟೆಂಪಲ್ಲು ಶ್ರೀ ಆಶಾಪುರ ಮಾತಾಧಾಮ ಟೆಂಪಲ್ಲು ಗೈಸ್. ಈ ಟೆಂಪಲ್ ಲೊಕೇಶನ್ನು ಬನ್ನೇರಘಟ್ಟೆಯಿಂದ 5 ಕಿಲೋಮೀಟ್ರ್ ಆಗುತ್ತೆ. ಬನ್ನೇರಘಟ್ಟ ಹಾಗೂ ಕಗ್ಲಿಪುರ ರೋಡಲ್ಲಿ ಇರೋದು ಗೈಸ್ ಈ ಟೆಂಪಲ್ಲು. ನೀವು ನೋಡ್ತಾ ಇರ್ಬೋದು. ನೀವು ಯಾರು ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಟೆಂಪಲ್ಗೆ ಒಂದು ಸತಿ ವಿಸಿಟ್ ಮಾಡಿ. ಆ್ಯಂಡ್ ಡೈಲಿ ಓಪನ್ ಇರುತ್ತೆ ಆ್ಯಂಡ್ ದಿನನಿತ್ಯ ಅನ್ನದಾಸೋಹ ಇರುತ್ತೆ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಇವತ್ತು ಅಮಾವಾಸ್ಯೆ ಅಲ್ವಾ, ಅದರಿಂದ ತುಂಬ ಜನ ಇದ್ದಾರೆ. ಕಾರ್ ಪಾರ್ಕಿಂಗಿಗೆ ಸುಮಾರು 1 ಕಿಲೋಮೀಟ್ರಿಂದ ಇದೆ. ಸೊ ನಮಗೆ ಕಾರ್ ಪಾರ್ಕಿಂಗ್ ಹಾಕೋಕ್ಕೆ ಎಲ್ಲೂ ಜಾಗ ಇರಲಿಲ್ಲ. ಅದರಿಂದ ನಾನು ಆಪೋಸಿಟ್ ರೋಡಲ್ಲಿ ಹಾಕ್ಬಿಟ್ಟು ಹೋದೆ. ಸೊ ವಾಚ್ಮೆನ್ ಬಂದ್ಬಿಟ್ಟು ನನ್ನ ಕಾರ್ ಆಲ್ರೆಡಿ ಎತ್ಸಿದ್ರು. ನಾನು ಆದ್ರೂ ಅಲ್ಲೇ ಹಾಕ್ಬಿಟ್ಟು ಹೋದೆ, ಪರವಾಗಿಲ್ಲ ಅಂತ ಹೇಳ್ತಾ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಗೋಲ್ಡನ್ ಟೆಂಪಲ್ ಥರ ಇದೆ, ಶ್ರೀ ಆಶಾಪುರ ಮಾತಾಜಿ ಟೆಂಪಲ್ ಗೈಸ್. ನಾವಿಲ್ಲಿ ಹೋಗ್ತಾ ಇದ್ದಂಗೆ ಟೆಂಪಲಲ್ಲಿ ಫಸ್ಟು ಕೊಬ್ಬರಿ ಆ್ಯಂಡ್ ಕಲ್ಯಾಣ ಸೇವೆ ಕೊಡ್ತಾರೆ ಗೈಸ್. ಅದನ್ನು ನಾವು ಬೆಂಕಿಯಲ್ಲಿ ಹಾಕ್ಬಿಟ್ಟು ನಮಗೆ ದೃಷ್ಟಿ ಏನಾದರೂ ಇದೆ ತೆಕ್ಕೊಂಡು ಹಾಕ್ಬಿಟ್ಟು ಅದರಲ್ಲಿ ಸುಡ್ತಾರೆ ಗೈಸ್. ನಾವಿಲ್ಲಿ ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಹೋಗಿದೆ ದೇವಸ್ಥಾನದ ಒಳಗಡೆ ಗೈಸ್. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲೊಂದು ಉಂಡಿ ಬಾಕ್ಸ್ ಇಟ್ಟಿರ್ತಾರೆ. ಸೊ ಏನಾದರೂ ನಮ್ಮದು ಅರಿಕೆ ಏನಾದರೂ ಇದ್ದರೆ ಬರೆದ್ಬಿಟ್ಟು ಆ ಬಾಕ್ಸಲ್ಲಿ ಹಾಕ್ಬೋದು ಗೈಸ್. ಅದು ಈಡಿರುತ್ತೆ ಅಂತ ಅಲ್ಲಿರೋ ಜನರ ನಂಬಿಕೆ ಗೈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದಂಗೆ ಫಸ್ಟು ಗಣೇಶ ಟೆಂಪಲ್ ಸಿಗುತ್ತೆ. ಆ ಗಣೇಶಗೆ ಕೈ ಮುಕ್ಕೊಂಡು ನೆಕ್ಸ್ಟು ಆಶಾಪುರ ಮಾತಾಜಿ ದೇವಸ್ಥಾನ ನೋಡಿ ಗೈಸ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಯಾರೂ ನೋಡಿರಲ್ಲ. ಸೊ ಅದರಿಂದ ನೀವು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಪ್ಲೇಸ್. ಮಾತ್ರ ಪೀಸಾಗಿ ಸಖತ್ತಾಗಿದೆ ಗೈಸ್. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ. ನಾನಂತೂ ಆವಾಗ ಹೋಗ್ತಾ ಇರ್ತೀನಿ, ನೀವು ಹೋಗಿ ಗೈಸ್. ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಕಾಲಭೈರವೇಶ್ವರ ದೇವಸ್ಥಾನ ಅಂತ ಇದೆ. ಗಣಪತಿ ಆ್ಯಂಡ್ ಆಶಾಪುರ ಮಾತಾಜಿ ಆ್ಯಂಡ್ ಕಾಲಭೈರವ 3 ದೇವಸ್ಥಾನವೂ ಇಲ್ಲೇ ಒಂದೇ ಹತ್ರ ಇದೆ ಗೈಸ್. ಸೇಮ್ ಗೋಲ್ಡನ್ ಟೆಂಪಲ್ ಥರ ತುಂಬ ಚೆನ್ನಾಗಿದೆ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಬರುವಂಥ ಎಲ್ಲ ಭಕ್ತರು ಅಮ್ಮನ
ಕೃಪೆಗೆ ಪಾತ್ರರಾಗಿ ಬರ್ತಾರೆ ಗೈಸ್. ಯಾಕಂದರೆ ಅಲ್ಲಿ ಅಮ್ಮನ ಪವರ್ ಅಷ್ಟೊಂದು ಇದೆ. ಸೊ ಅದರಿಂದ ನೀವು ಒಂದು ಸತಿ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ. ನಾವು ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ ಗೈಸ್. ಏಕೆಂದರೆ ಇಲ್ಲಿ ಯಾವಾಗಲೂ ಅನ್ನದಾನ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನಾವಿವತ್ತು ಅನ್ನದಾನಕ್ಕೆ ಹೋಗೋಣ ಅಂತ ಹೋದ್ರಿ ಗೈಸ್. ಅನ್ನದಾನಕ್ಕೆ ಹೋಗ್ಬೇಕಾದ್ರೆ ಜನ ಏನೂ ಇರಲಿಲ್ಲ. ಸೊ ಎಲ್ಲ ಆಲ್ರೆಡಿ ಊಟ ಮಾಡಿದರು. ಸೊ ಅದರಿಂದ ನಾವು ಊಟ ಮಾಡೋಣ ಅಂತ ಹೋದ್ರಿ ಗೈಸ್. ಇಲ್ಲಿ ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅವರ ಭಕ್ತಾದಿಗಳು ಅಂದರೆ ಎಲ್ಲರೂ ಗೈಸ್ ಅವ್ರ ಇಷ್ಟ ಬಂದಿರೋ ಥರ ಹಾಡುಗಳನ್ನ ಇಟ್ಬಿಟ್ಟು ಭಜನೆ ಮಾಡಿಕೊಂಡು ದೇವಿ ಕೃಪೆಗೆ ಪಾತ್ರರಾಗ್ತಾರೆ ಗೈಸ್. ಯಾಕಂದರೆ ಆ ದೇವ್ರನ್ನ ಅಷ್ಟು ನಂಬಿದ್ದಾರೆ. ನೀವು ಹೋಗ್ಬೋದು, ಪೂಜೆಗೆ ಹೋಗ್ಬೋದು, ಆ್ಯಂಡ್ ಅಲ್ಲಿ ಆ ದೇವಸ್ಥಾನದಲ್ಲಿ ಭಜನೆ ಮಾಡೋಕ್ಕೆ ಹೋಗ್ಬೋದು. ಆ್ಯಂಡು ತುಂಬ ಚೆನ್ನಾಗಿದೆ ಗೈಸ್ ಈ ಪ್ಲೇಸ್. ನನಗಂತೂ ಸಖತ್ ಇಷ್ಟ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾರಿವಾಳ ಗೈಸ್. ಸುಮಾರು 2,000ರಿಂದ 3,000 ಪಾರಿವಾಳ ಇದೆ. ಸೊ ಅಲ್ಲಿ ಯಾವಾಗಲೂ ಇರುತ್ತೆ ಪಾರಿವಾಳಗಳು ಗೈಸ್. ನೀವು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ ಗೈಸ್. ನಾವು ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ ಗೈಸ್. ಇಲ್ಲಿ ಹೋಗ್ತಾ ಇದ್ದಂಗೆ ಫಸ್ಟು ಟೋಕನ್ ತಗೊಬೇಕು, ಆಮೇಲೆ ಊಟ. ನಾನು ವೀಡಿಯೋ ಮಾಡ್ತಾ ಇದ್ದಂಗೆ ಆಂಟಿ ಬೈದರು, ನಮ್ಮದು ವೀಡಿಯೋ ಮಾಡಿ ಊಟ ಹೇಗಿದೆ ಅಂತ ತಿಳಿಸಿ ಅಂತ. ಸರಿ ಆಂಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿದೆ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಊಟನೂ ಅಷ್ಟೇ ಗೈಸ್, ತುಂಬ ಚೆನ್ನಾಗಿರುತ್ತೆ. ಪೂರಿ, ಸಾಗು ಆ್ಯಂಡ್ ಕೊಬ್ಬರಿ ಬರ್ಫಿ, ಚೋಚೋ, ಕೇಸರಿ ಬಾತು, ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ ಗೈಸ್. ದಿನನಿತ್ಯ ಇದೇ ಥರ ಊಟ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಗೈಸ್ ಊಟ ಎಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾರೆ ಗೈಸ್. ಎಷ್ಟಾದ್ರು ತಿನ್ಬೋದು, ಬಟ್ ಇಲ್ಲಿ ತಟ್ಟೆಯಲ್ಲಿ ಒಂದು ಅನ್ನ ಆಗ್ಲೂ ಬಿಡೋಂಗಿಲ್ಲ. ಸೊ ಇಲ್ಲಿ ಅದು ರೂಲ್ಸ್ ಇರುತ್ತೆ. ಎಷ್ಟಾರು ತುಂಬ ಊಟ ತಿನ್ಬೋದು, ಬಟ್ ಊಟ ಮಾತ್ರ ಬಿಡೋಂಗಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಚೆನ್ನಾಗಿದೆ ಊಟ. ನನಗಂತೂ ಸಖತ್ ಇಷ್ಟ ಆಯಿತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗ್ತಾ ಇರೋದೇ ನೋಡಿ ಗೈಸ್, ಊಟದ ಚಿತ್ರ. ಬೆಳಗ್ಗೆ ಉಪಹಾರನೂ ಇರುತ್ತೆ, ಮಧ್ಯಾಹ್ನ ಊಟನೂ ಇರುತ್ತೆ, ಅದಾದ ನಂತರ ಸಂಜೆ ಕಾಫಿ ಟೀನೂ ಇರುತ್ತೆ ಗೈಸ್. ನಾವು ಈಚೆ ಬರ್ತಾ ಇದ್ದಂಗೆ ಇಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ಅವರು ಒಬ್ಬರು ಹಾಡು ಹೇಳ್ತಾಯಿದ್ರು, ಇವರೊಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಡ್ಯಾನ್ಸ್ ನೋಡ್ತಾಯಿದ್ರು, ನಮಗೂ ಡ್ಯಾನ್ಸ್ ಮಾಡಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಆಡ್ತಾಯಿದ್ರು ಅಂಕಲು. ನೀವು ನೋಡ್ತಾ ಇರ್ಬೋದು ಗೈಸ್. ಗೈಸ್ ಡ್ಯಾನ್ಸು, ದೇವಸ್ಥಾನ, ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಗೈಸ್. ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ನನಗೆ ಇವತ್ತು ಫುಲ್ ಖುಷಿ ಆಯಿತು ಗೈಸ್. ನೀವು ಈ ಟೆಂಪಲ್ಗೆ ವಿಸಿಟ್ ಮಾಡಿ, ಆ ಟೆಂಪಲ್ ಹೇಗಿದೆ ಅಂತ ತಿಳಿಸಿ. ಟೆಂಪಲ್ಗೆ ಹೋಗಿ ಊಟ ಮಿಸ್ ಮಾಡ್ಕೊಂಬಿಡಿ ಗೈಸ್, ಊಟ ಮಾಡ್ಕೊಂಬನ್ನಿ. ಊಟನೂ ಚೆನ್ನಾಗಿರುತ್ತೆ. ನಿಮಗೆ ಒನ್ ಡೇ ಟ್ರಿಪ್ ಥರ ಆಗುತ್ತೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಆ್ಯಂಡ್ ದೇವಸ್ಥಾನ ಆ್ಯಂಡ್ ಊಟ ಎಲ್ಲ ಚೆನ್ನಾಗಿದೆ ಗೈಸ್. ನಾವು ನೆಕ್ಸ್ಟ್ ಹೋಗಿದ್ದೆ ಕಾಳೇಶ್ವರಲ್ಲಿರುವ ಶ್ರೀ ರಾಮಾಂಜನೇಯ ಟೆಂಪಲ್ಗೆ. ಇದು ಪುರಾತನ ಕಾಲದ್ದು ಗೈಸ್. ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಶ್ರೀ ಮಹಾಲಕ್ಷ್ಮಿ ಅಮ್ಮ ಆ್ಯಂಡ್ ಶ್ರೀನಿವಾಸ ಟೆಂಪಲ್ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೇವರು ಎದ್ದು ಬರೋ ಥರ ಇದೆ ಗೈಸ್. ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿದೆ ಗೈಸ್. ನೀವು ಒಂದು ಸತಿ ವಿಸಿಟ್ ಮಾಡಿ. ಈ ಟೆಂಪಲ್ ಲೊಕೇಶನ್ನು ಬನ್ನೇರುಘಟ್ಟೆಯಿಂದ 3 ಕಿಲೋಮೀಟ್ರಲ್ಲಿ ಲೊಕೇಟ್ ಆಗಿರುವಂತಹ ಕಾಳೇಶ್ವರಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ಶ್ರೀನಿವಾಸನ್ ಟೆಂಪಲ್ ಗೈಸ್. ಇದು ನೀವು ಒಂದು ಸತಿ ವಿಸಿಟ್ ಮಾಡಿ ಗೈಸ್. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲೂ ಅಷ್ಟೇ ಗೈಸ್, ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಗೈಸ್, ಇದೇ ತಿಂಗಳು 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಗೈಸ್, ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಶ್ರೀ ಕಲ್ಯಾಣೋತ್ಸವ ಇರುತ್ತೆ. ಸೊ ಅದರಿಂದ ಎಲ್ಲರೂ ಬರೋಕ್ಕೆ ಹೇಳ್ತಾರೆ ಗೈಸ್. ನೀವು ಒಂದು ಸತಿ ಟೆಂಪಲ್ನ ವಿಸಿಟ್ ಮಾಡಿ. ಶುಕ್ರವಾರ ತಪ್ಪದೆ ಶ್ರೀ ಕಲ್ಯಾಣೋತ್ಸವಕ್ಕೆ ಹೋಗಿ ಗೈಸ್. ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಗೈಸ್, ಅಲ್ಲೇ ಶ್ರೀ ಗಣಪತಿ, ವರಾಹಿ ಅಮ್ಮ ಆ್ಯಂಡ್ ಪ್ರತ್ಯಾಂಗಿರಿ ದೇವಿ, ಮತ್ತೊಂದು ನಂದಿ ವಾಹನ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ನನಗಂತೂ ತುಂಬ ಖುಷಿ ಆಯಿತು ಈ ದೇವಸ್ಥಾನದೆಲ್ಲ ನೋಡ್ಬಿಟ್ಟು. ನಾವು ಅದೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗ್ತಾಯಿದ್ರಿ ಗೈಸ್. ಮನೆಗೆ ಹೋಗ್ತಾ ಇದ್ದಂಗೆ ನಾವು ನೆಕ್ಸ್ಟು ಹೋಗಿದ್ದೆ ಗೈಸ್. ಮನೆಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಅರ್ಚಕರು ಹಸುಗಳ್ನ ಕಂದ ಎಲ್ಲಿದೆ ಅಂದಿದ ತಕ್ಷಣ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, 1, 2, 3 ಕರು ಗೈಸ್ ಒಂದೇ ಸಮನೆ ಓಡೋಡಿ ಬಂತು ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತ್ಯಂಗಿರಿ ಅಮ್ಮ ದೇವಿ
ಇಲ್ಲಿ ತಡೆಯೆಲ್ಲ ಹೊಡಿತಾರೆ ಗೈಸ್. ನೀವು ಒಂದು ಸತಿ ಬಂದು ತಡೆಯೆಲ್ಲ ಹೊಡ್ಸ್ಕೊಂಡೋಗಿ ಎಲ್ಲ ಒಳ್ಳೇದು ಮಾಡುತ್ತೆ ಗೈಸ್. ನಾನು ಮನೆಗೆ ಬರ್ತಾಯಿದ್ದಂಗೆ ಗೈಸ್ ನಮ್ಮ ಅತ್ತಿಗೆ ಮನೆಗೆ ಹೋದೆ. ನಮ್ಮ ಅತ್ತಿಗೆ ಟ್ಯೂಷನ್ ಮಾಡ್ತಾರೆ. ಅಲ್ಲಿ ಹೋಗ್ತಾಯಿದ್ದಂಗೆ ನಂಗೆ ಸಖತ್ ಖುಷಿ ಆಯಿತು ಗೈಸ್. ಯೂಟ್ಯೂಬರಣ್ಣ ನನಗೊಂದು ಸಿಗ್ನೇಚರ್ ಮಾಡಿಕೊಡಿ ಅಂತ ಕೇಳಿದ್ರು ಗೈಸ್. ನನಗಂತೂ ಸಖತ್ ಖುಷಿ ಆಯಿತು. ಸೊ ನಾನು ಮಾಡಿಕೊಟ್ಟೆ ಗೈಸ್. ಮಾಡ್ಕೊಡ್ತಿದ್ದಂಗೆ ನಮ್ಮ ಅತ್ತಿಗೆ ಪೇಣಿ ಹಾಕ್ಕೊಟ್ರು. ಪೇಣಿ ಟೇಸ್ಟ್ ನೋಡ್ತಾಯಿದ್ದೆ ಗೈಸ್. ನಾಳೆ ಆರ್ಡ್ರ್ ಇದೆ ಅಲ್ವಾ, ಸೊ ಅದರಿಂದ ಫ್ಲವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಿ. ಸೊ ಅದರಿಂದ ನಮ್ಮ ತಂಗಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು. ನಾನು ಬಂದು ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟೆ ಗೈಸ್. ಸೊ ನಾಳೆ ನನಗೆ ಒಂದು ಆರ್ಡ್ರ್ ಇದೆ. ಅದರಿಂದ ನಾನು ಚೆಂಡು ಹೂವು ಅಂದರೆ ಆರ್ಟಿಫಿಷಿಯಲ್ದು ಮೊನ್ನೆ ಮಾರ್ಕೆಟಲ್ಲಿ ನಿಮಗೆ ಹೇಳಿದ್ದೆ. ಸೊ ಚೆಂಡು ಹೂವು ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋಟಸ್ಸು, ಅದು ತುಂಬ ಚೆನ್ನಾಗಿದೆ ಗೈಸ್. ಚಿಕ್ಕಪೇಟೆಯಲ್ಲಿ ಯಾವ ಥರ ಬೇಕಂದ್ರೂ ಎಲ್ಲ ಸಿಗುತ್ತೆ ಗೈಸ್. ಡೆಕೋರೇಷನ್ ಏನು ಗ್ರ್ಯಾಂಡ್ ಅಲ್ಲ, ಸಿಂಪಲ್ ಇರೋದ್ರಿಂದ. ಸೊ ನಾನು ತಂದಿದ್ದ ಐಟಮ್ ಸ್ವಲ್ಪನೇ. ಸೊ ಬೆಲ್ಲೆಲ್ಲ ಆಲ್ರೆಡಿ ನನ್ನ ಹತ್ರ ಇತ್ತು. ಸೊ ಅದರಿಂದ ಬೆಲ್ಲೇನು ಬೇಡ ಅಂತ ಹೇಳ್ಬಿಟ್ಟು ಬರೀ ಚೆಂಡು ಹೂವು ಆರ್ಟಿಫಿಷಿಯಲ್ ಮಾತ್ರ ತೊಗೊಂಬಂದೆ ಗೈಸ್. ಅದು 10 ತೊಗೊಂಬಂದೆ ಗೈಸ್. ಆಲ್ರೆಡಿ ನನ್ನ ಹತ್ರ ಒಂದು 10 ಇತ್ತು. ಸೊ ಅದರಿಂದ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಕಮ್ಮಿನೇ ತೊಗೊಂಬಂದೆ ಗೈಸ್. ಯಾಕಂದರೆ ಹಬ್ಬದ ಟೈಮಲ್ಲಿ ಮಾತಾಡ್ಸೋಕ್ಕೆ ಆಗಲ್ಲ, ರೇಟ್ ಜಾಸ್ತಿ ಇರುತ್ತೆ, ಜನನೂ ಜಾಸ್ತಿ ಇರ್ತಾರೆ. ಸೊ ತಗೊಳ್ಳೋಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಅದರಿಂದ ಎಷ್ಟಿರುತ್ತೋ ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ನಾನು ಒಂದು ಶಾಪಲ್ಲಿ ಇಸ್ಕೊಂಬಂದೆ ಗೈಸ್. ನೋಡಿ ಎಲ್ಲ ಅಂದರೆ 5 ಪೀಸ್ ಒಂದರಲ್ಲೇ ಜಾಯಿಂಟ್ ಆಗಿರುತ್ತೆ. ಸೊ ಅದರಿಂದ ನಾವೆಲ್ಲ ಸಿಂಗಲ್ ಬೇರೆ ಮಾಡಿ ಅದಕ್ಕೆ ಒಂದೊಂದೇ ಬೆಲ್ ಕಟ್ತಾಯಿದ್ದೀರಿ. ಸೊ ಇದು ಡೆಕೋರೇಷನ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ನಾಳೆ ತಿಳಿಸ್ತೀನಿ ಗೈಸ್. ಆ ಈವೆಂಟ್ ಪ್ಲ್ಯಾನರ್ ಅಂದರೆ ನೀವು ಅಂದ್ಕೊಳ್ತೀರಾ ಬರ್ತಾರೆ, ದುಡ್ಡು ಇಸ್ಕೊಳ್ತಾರೆ, ಏನೋ ಒಂದು ಮಾಡ್ತಾರೆ ಹೋಗ್ತಾರೆ ಅಂತ. ಬಟ್ ನೀವು ಅಮೌಂಟ್ ಕೊಟ್ಬಿಟ್ಟು ಈ ಥರ ನಮಗೆ ಮಾಡಿಕೊಡ್ಬೇಕು ಅಂತ ಆರ್ಡ್ರ್ ಕೊಟ್ಟಾಗಿಂದ ಗೈಸ್, ನಾವು ಆರ್ಡ್ರ್ ತಗೊಂಡ್ಮೇಲೆ ಆರ್ಡ್ರ್ ಕಂಪ್ಲೀಟ್ ಆಗೋ ತನಕ ನಾವು ಓಡಾಡ್ತಾನೆ ಇರಬೇಕು, ಏನಾದರೂ ಒಂದು ತಗೊಂಡು ಬರ್ತಾನೆ ಇರಬೇಕು. ಅದಕ್ಕೆ ಐಟಮ್ಮು ಅಯ್ಯೋ ಸಾಕಾಗುತ್ತೆ ಗೈಸ್. ಎಷ್ಟಂದರೆ ಅಷ್ಟು ಕಷ್ಟ ಇರುತ್ತೆ. ಬಟ್ ಈವೆಂಟ್ ಅವ್ರಿಗೇನು ಈಸಿ, ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ಅಂತ ಹೇಳ್ತೀರಾ. ಬಟ್ ಮಾಡೋರಿಗೆ ಗೊತ್ತು ಅದು ಕಷ್ಟ ಏನು ಅಂತ ಗೈಸ್. ಯಾವ ಕೆಲಸನೂ ಈಸಿ ಅಲ್ಲ ಗೈಸ್. ಎಲ್ಲ ಕೆಲಸನೂ ಕಷ್ಟನೇ. ಬಟ್ ಕಷ್ಟಪಟ್ಟರೆ ಸುಖ, ಇಲ್ಲಾಂದರೆ ಏನೂ ಇಲ್ಲ ಗೈಸ್. ಅದರಿಂದ ಕಷ್ಟಪಡಲೇಬೇಕು, ದುಡಿಲೇಬೇಕು, ತಿನ್ನಲೇಬೇಕು ಗೈಸ್. ಇವತ್ತಿರೋರು ನಾಳೆ ಇಲ್ಲ. ಇರೋ ತನಕ ಎಲ್ಲರೂ ಚೆನ್ನಾಗಿರಬೇಕು ಗೈಸ್. ಅಷ್ಟೇ ಗೈಸ್. ಜೀವನದಲ್ಲಿ ಇನ್ನೇನಿದೆ. ನಾನು ಮನೆಗೆ ಬರ್ತಾಯಿದ್ದಂಗೆ ನಾನು ಮನೆ ಒಳಗಡೆನೂ ಹೋಗಿಲ್ಲ ಗೈಸ್. ಹಾಗೆ ಈಚೆ ಕೂತ್ಕೊಂಡೆ, ಯಾಕಂದರೆ ವೆದರಲ್ಲಿ ಚಳಿ ಮಳೆ ಗಾಳಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ನಾನು ಕಾಫಿ ಕುಡ್ಕೊಂಡು ಫ್ಲವರ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರಿ. ಸೊ ಫ್ಲವರ್ಸ್ ಎಲ್ಲ ಆಲ್ರೆಡಿ ಇತ್ತು. ಆ್ಯಂಡ್ ಮೇಲೆ ಬಾರ್ಡರ್ಗೆ ಒಂದು ಬೊಕ್ಕೆ ಥರ ಬೇಕಾಗಿತ್ತು ಗೈಸ್. ಅದರಿಂದ ಅದು ನಾನು ಆಲ್ರೆಡಿ ಚಿಕ್ಕಪೇಟೆಯಲ್ಲೇ ರೆಡಿ ಮಾಡಿಸ್ಕೊಂಬಂದಿದ್ದೆ. ಸೊ ಅದೇನು ಒಂದು 5 ಮಿನಿಟ್ಸ್ ಅಷ್ಟೇ ಗೈಸ್. ಬ್ಯಾಕ್ ಡ್ರಾಪು ಗ್ರೀನ್ ಮ್ಯಾಟ್ ಹೇಳಿದ್ದಾರೆ ಗೈಸ್. ಆ ಗ್ರೀನ್ ಮ್ಯಾಟು ರೆಡಿ ಇದೆ. ಸೊ ಅದೆಲ್ಲ ರೆಡಿ ಮಾಡಿಬಿಟ್ಟು ಫ್ಲವರೆಲ್ಲ ಹಾಕ್ಬಿಟ್ಟು ಫೈನಲಿ ಒಂದು ನೇಮ್ ಬೋರ್ಡ್ ಹೇಳಿದ್ದಾರೆ ಗೈಸ್. ನೇಮ್ ಬೋರ್ಡ್ ಆರ್ಟ್ ಶೇಪಲ್ಲಿ ಅದನ್ನು ನಾನು ರೆಡಿ ಮಾಡಿಸಿದ್ದೀನಿ. ನಿಮಗೆ ಹೇಗಿರುತ್ತೆ ಅಂತ ನಾನು ಡೆಕೋರೇಷನ್ ಎಲ್ಲ ಆದಮೇಲೆ ತಿಳಿಸ್ತೀನಿ ಗೈಸ್. ಅದು ಎಲ್ಲಿ ಸಿಗುತ್ತೆ ಅಂತಲೂ ನಿಮಗೆ ಹೇಳ್ತೀನಿ. ಸೊ ಗೈಸ್ ಹಾಗೆ ಗೈಸ್ ಆರ್ಡ್ರ್ ನಾಳೆ ಇದ್ರೂ ನನಗೆ ಇವತ್ತಿನ ನಿದ್ದೆ ಬರೋಲ್ಲ, ನಾಳೆ ಆರ್ಡ್ರ್ ಕಂಪ್ಲೀಟ್ ಆಗೋ ತನಕ. ಸೊ ನಾಳೆ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೇ ದಿವಸ ಎಲ್ಲ ಆಗಲ್ಲ ಗೈಸ್. ನನಗೆ ನೈಟ್ ಒಂದು ಆರ್ಡ್ರ್ ಬಂತು. ಸೊ ಅದು ಬುಕ್ ಮಾಡಿಕೊಂಡೆ. ಅದು ಮಾರ್ನಿಂಗ್ ಇರೋದ್ರಿಂದ ನಾನು ಅರ್ಲಿ ಮಾರ್ನಿಂಗ್ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ ಎಲ್ಲ ತೊಗೊಂಬರ್ಬೇಕು ಗೈಸ್. ಮಾರ್ನಿಂಗು ಚಿಕ್ಕಪೇಟೆಗೆ ಹೋಗ್ತೀನಿ, ಅದು ವಿಡಿಯೋನೂ ಹಾಕ್ತೀನಿ ಗೈಸ್. ಸೊ ಹಾಗೆ ನಾನು ಇದು ಫ್ಲವರೆಲ್ಲ ಮಾಡಿದ್ದಾಯಿತು ಗೈಸ್. ಮಾಡ್ತಾಯಿದ್ದಂಗೆ ನನಗೆ ಮತ್ತೆ ಇನ್ನೊಬ್ಬರು ಕ್ಲೈಂಟ್ ಕಾಲ್ ಮಾಡಿದ್ರು. ಸೊ ನಮಗೆ ಇನ್ನೊಂದು ಡೆಕೋರೇಷನ್ ಬೇಕು ಅಂತ ಹೇಳೋಕ್ಕೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ನಾನು ಅದು ಆರ್ಡ್ರು ಕನ್ಫರ್ಮ್ ಮಾಡ್ಕೊಂಡೆ ಗೈಸ್. ಅದು ನನಗೆ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ. ನಾನು ನಿಮಗೆ ಯಾವ ಥರ ಇರುತ್ತೆ ಅಂತ ನಾನು ಫೈನಲ್ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್, ಯಾವ ಥರ ಇರುತ್ತೆ ಅಂತ. ನನ್ನ ವೀಡಿಯೋಸ್ನ ಈಗ ನೋಡ್ತಾ ಇರಿ ಗೈಸ್. ನೋಡಿ ನಮ್ಮ ತಂಗಿ ನೋಡಿಸ್ತಾ ಇದ್ದಾಳೆ. ಬೆಲ್ಲೆಲ್ಲ ರೆಡಿ ಮಾಡಿದ್ದಾಳೆ ಗೈಸ್. ಫ್ಲವರು ಬೆಲ್ಲೆಲ್ಲ ಅವಳು ನನಗೋಸ್ಕರ ತುಂಬ ಕಷ್ಟಪಡ್ತಾಳೆ. ಯಾಕಂದರೆ ನಮ್ಮ ಅಣ್ಣ ಒಬ್ಬನೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವಳು ಮಾಡ್ತಾಳೆ ಗೈಸ್. ಯಾಕಂದರೆ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ. ಓಕೆ ಗಾಯ್ಸ್, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಓಕೆ ಗಾಯ್ಸ್, ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್.